ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮತ್ತೊಮ್ಮೆ ಎಸ್ ಎಸ್ ಅಕಾಡೆಮಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿವಿ. ಬಹಳ ದಿನಗಳಾಯಿತು ನಮ್ಮ ಅಕಾಡೆಮಿ ವತಿಯಿಂದ ಯಾವುದೇ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು, ತರಗತಿಗಳನ್ನು ಮಾಡಲಾಗಲಿಲ್ಲ. ಯಾಕಂದ್ರೆ ಅದಕ್ಕೆ ಹಲವಾರು ಕಾರಣಗಳಿತ್ತು. ಸರ್ಕಾರ ಏನು ಮಾಡ್ತು, ಸುಮಾರು 3 ರಿಂದ 4 ವರ್ಷದೊಳಗೆ ಯಾವುದೇ ರೀತಿಯಾದಂಥ ನೇಮಕಾತಿಯನ್ನು ಸರ್ಕಾರ ಇತ್ತೀಚೆಗೆ ಮಾಡಲಿಲ್ಲ. ಈ ಕಾರಣಕ್ಕಾಗಿ ಸಹ ನಾವು ಯಾವುದೇ ರೀತಿಯಾದಂಥ ವಿಡಿಯೋಗಳನ್ನು, ತರಗತಿಗಳನ್ನು ಸರಿಯಾಗಿ ನಿಮ್ಗೆ ಒದಗಿಸಿಕೊಡೋಕ್ಕಾಗಲಿಲ್ಲ. ಇತ್ತೀಚೆಗೆ ಸರ್ಕಾರ ಏನು ಮಾಡ್ತು, 2026 ನಂತರ ಸರ್ಕಾರ ಏನು ಮಾಡ್ತು, ಹಲವಾರು ರೀತಿಯ ಹೋರಾಟಗಳು ನಡೆದು ನೇಮಕಾತಿಯಾಗ ಸುದೀರ್ಘವಾಗಿ ಕೊರೋನಾ ಬಂದ ನಂತರ, ಈ ಸರ್ಕಾರ ಬಂದ ನಂತರ ಯಾವುದೇ ರೀತಿಯಾದಂಥ ನೇಮಕಾತಿಗಳು ಸರಿಯಾದ ಪ್ರಮಾಣದಲ್ಲಿ ಆಗಲಿಲ್ಲ. ಹಲವಾರು 2026ರಲ್ಲಿ ಹಲವಾರು ರೀತಿಯ ಪ್ರತಿಭಟನೆಗಳಿದ್ದು ನಮ್ಮ ವಿದ್ಯಾರ್ಥಿ ಸಂಘಟನೆಗಳಿರ್ಬೋದು ಅಥವಾ ಹಲವಾರು ವ್ಯಕ್ತಿಗಳು ಹೋರಾಟ ಮಾಡಿ ಅಧಿಸೂಚನೆಯನ್ನು ಹೊರಡಿಸ್ಬೇಕಂತೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕಿದರು. ಹಾಗಾಗಿ ಇನ್ನೂ ಒಳ ಮೀಸಲಾತಿ ಸಮಸ್ಯೆ ಸಹ ಇಲ್ಲಿತ್ತು. ಇಂಟರ್ನಲ್ ರಿಸರ್ವೇಷನ್, ಒಳ ಮೀಸಲಾತಿ ಅಂದ್ರೇನು, SC ಒಳಗೆ ಒಳ ಮೀಸಲಾತಿಯನ್ನು ಕೊಡುವುದು. SC ಒಳಗೆ ಇಂಟರ್ನಲ್ ರಿಸರ್ವೇಷನ್ ಅಂತ ಬರ್ತದೆ. ಇದಕ್ಕೆ ಸಹ ಸ್ವಲ್ಪ ಟೈಮ್ ತೊಗೊಳ್ತು. ಸುಮಾರು ಸುದೀರ್ಘವಾಗಿ 1 ವರ್ಷಗಳ ಕಾಲ ಒಳ ಮೀಸಲಾತಿಗಾಗಿ ಒಂದು ಸಮಿತಿಯನ್ನು ಮಾಡಿ, ಆ ಸಮಿತಿಯ ರೆಕಮೆಂಡೇಷನನ್ನು ಅಧ್ಯಯನ ಮಾಡಿ 17% ಇರುವಂಥ SC ಮೀಸಲಾತಿಯನ್ನು ಒಳ ಮೀಸಲಾತಿ ಕೊಡಬೇಕಂತೇಳಿ ಸಮಿತಿ ಕೊಟ್ಟಾಗ ಅದನ್ನು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿ ಆ SC ಮೀಸಲಾತಿನ 15% ಇಳಿಸಿ ಈ 15%ದಲ್ಲಿ ಮತ್ತೆ ಒಳ ಮೀಸಲಾತಿ ಕೊಡಬೇಕಂತೇಳಿ ನಾನಾ ಕಾರಣ ಸಮಸ್ಯೆಯಿಂದಾಗಿ ನೇಮಕಾತಿ ಆಗಲಿಲ್ಲ. ಆದರೆ ಇತ್ತೀಚೆಗೆ 15% SCಯಲ್ಲಿ ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಲು ಸಿದ್ಧವಾಗೈತಿ. ಕೇವಲ 1 ವಾರ ಅಥವಾ 2 ಅಥವಾ 3 ವಾರಗಳಲ್ಲಿ ಈ ಅಧಿಸೂಚನೆಗಳು ಬರ್ತಾವೆ. ಹಲವಾರು ಏನು ಹೇಳ್ತೀವಿ, ಸರ್ಕಾರ ಸುಮಾರು 56,000 ಹುದ್ದೆಗಳಿಗೆ ಸರ್ಕಾರ ಹೇಳ್ತಾ ಟೋಟಲ್ 56,000 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೋತೀವಿ ಅಂತೇಳಿ ಬಜೆಟಲ್ಲಿ ಅನೌನ್ಸ್ ಮಾಡಿತ್ತು. ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಬಜೆಟನ್ನು ಏನು ಮಂಡಿಸ್ತೈತಿ, ಬಜೆಟ್ ಮಂಡಿಸುವಂತಹ ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಈ ವರ್ಷ, ಈ ಆರ್ಥಿಕ ವರ್ಷದಲ್ಲಿ ನಾವು 56,000 ಹುದ್ದೆಗಳನ್ನು ನೇಮಕಾತಿ ಮಾಡ್ಕೋತೀವಿ ಅಂತೇಳಿ ಹೇಳಿದರು. ನಂತರ ಒಳ ಮೀಸಲಾತಿಯ ಸಮಸ್ಯೆಯಿಂದಾಗಿ ಮತ್ತೆ 1 ಅಥವಾ 2 ತಿಂಗಳ ವಿಳಂಬವಾಗಿತ್ತು. ಈ ಒಳ ಮೀಸಲಾತಿ ಅಳವಡಿಸಿಕೊಂಡು ಈ ಕೆಲವೇ ದಿನಗಳಲ್ಲಿ 1 ವಾರ ಅಥವಾ 2 ವಾರಗಳಲ್ಲಿ ಈ ನೇಮಕಾತಿಯನ್ನು ಸರ್ಕಾರ ಮಾಡುತ್ತಾ, ಈ 56,000 ಹುದ್ದೆಗಳು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಿದ್ದದ. ಈಗ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದವ, ಟೀಚರ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದವ, ಅಗ್ರಿಕಲ್ಚರ್ ವಿಷಯಗಳಿಗೆ ಸಂಬಂಧಪಟ್ಟಿದ್ದಾವೆ. ಹೀಗೆ ಹಲವಾರು ವಿಷಯಗಳಲ್ಲಿ ನೇಮಕಾತಿಯನ್ನು ಸುಮಾರು 56,000 ಹುದ್ದೆಗಳಿಗೆ ಸರ್ಕಾರ ನೇಮಕಾತಿ ಮಾಡ್ತಂತೇಳಿ ಆದೇಶವನ್ನು ಮಾಡೈತಿ. ಪ್ರಾರಂಭದಲ್ಲಿ ಮೊದಲ ಬಾರಿಗೆ ಸುಮಾರು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ 8,000 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸೋಕೆ ಸಿದ್ಧವಾಗೈತಿ. ನಮ್ಮ ಕರ್ನಾಟಕದ ಗೃಹ ಮಂತ್ರಿ ಆದಂಥ G. ಪರಮೇಶ್ವರ್ ಅವರು ಕೆಲವೇ ದಿನಗಳಲ್ಲಿ, ಅಂದರೆ ಸುಮಾರು 1 ವಾರದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 8,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ. ಇತ್ತೀಚೆಗೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಶನ್ ಸಹ ಸರ್ಕಾರ ಹೊರಡಿಸಿತ್ತು. ಆ ಕಾರಣಕ್ಕಾಗಿ ನಾವು ಇನ್ನು ಪ್ರತಿನಿತ್ಯ ಅಥವಾ ಪ್ರತಿ ವಾರ ಸಹ ನಾವು ನಮ್ಮ ಅಕಾಡೆಮಿಯಲ್ಲಿ ಉಚಿತವಾದಂಥ ತರಗತಿಗಳನ್ನು ಮಾಡಿಕೊಡ್ತೀವಿ. ಉಚಿತವಾದಂತಹ ತರಗತಿಗಳನ್ನು, ಇದು ಯಾವುದೇ ರೀತಿಯಾದಂತಹ ಏನಿಲ್ಲ, ನಿಮ್ಗೆ ಫೀ ಇರೋಂಗಿಲ್ಲ. ಇಲ್ಲೆಲ್ಲ ಫ್ರೀ ಇರುತ್ತೆ, ಫ್ರೀ ಇರ್ತದೆ. ಫೀಸ್ ಇರೋಂಗಿಲ್ಲ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಫ್ರೀ ಇರುತ್ತೆ ಎಲ್ಲ ತರಗತಿಗಳು. ಆ ಕಾರಣಕ್ಕಾಗಿ ಪ್ರತಿನಿತ್ಯ ಯಾವುದೇ ವಿಷಯದಲ್ಲಿ ಪ್ರಚಲಿತಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಅಥವಾ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಅಥವಾ ಮ್ಯಾಥ್ಸಿಗೆ ಸಂಬಂಧಪಟ್ಟಂಗೆ ಇರ್ಬೋದು, ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂಥ ವಿಶೇಷವಾದಂಥ ತರಗತಿಗಳನ್ನು ನಿಮ್ಮ ಪರೀಕ್ಷೆಗೆ ಸಹಾಯವಾಗಲಿ ಅಂತ. ಯಾಕೆ ಶೀಘ್ರದಲ್ಲಿಯೇ ಪರೀಕ್ಷೆ ನಡೆಯುವ ಕಾರಣದಿಂದಾಗಿ, ಸಮಯದ ಕೊರತೆ ಇರುವ ಕಾರಣವಾಗಿ ನೀವು ಏನು ಅಧ್ಯಯನ ಮಾಡಿದಿರಿ, ಸತತ 2 ರಿಂದ 3 ವರ್ಷಗಳ ಕಾಲ ಅಧ್ಯಯನ ಮಾಡಿದಿರಿ, ಅದರ ವೇಗದ ಹೆಚ್ಚಿದ ಜೊತೆಗೆ ನಮ್ಮದು ಸಹ ನಿಮಗೆ ಸ್ವಲ್ಪ ಹೆಲ್ಪ್ ಆಗಲ್ಲ ಅಂತೇಳಿ ಉಚಿತವಾದಂಥ ಫ್ರೀ ಕ್ಲಾಸಸ್ಸನ್ನು ನಾವು, ಅದರ ಮಹತ್ವದಂಥ ಇಂಪಾರ್ಟೆಂಟ್ ಟಾಪಿಕನ್ನು ನಿಮ್ಗೆ ಉಚಿತವಾಗಿ, ಅದು MCQ ರೂಪದಲ್ಲಿ ಇರ್ಬೋದು ಅಥವಾ ನಿಮ್ಗೆ ಥಿಯರಿ ರೂಪದಲ್ಲಿ ಸಹ ನಾವು ಕ್ಲಾಸನ್ನು ಮಾಡ್ತಿರ್ತೀವಿ. MCQ ಅಲ್ಲಿ ಕ್ವಶನ್ನಲ್ಲಿ ನಿಮ್ಗೆ ಕ್ಲಾಸನ್ನು ಮಾಡಿಕೊಡ್ತೀವಿ ಮತ್ತು ಥಿಯರಿ ಸಮಯದಲ್ಲಿ ನಿಮ್ಗೆ ಕ್ಲಾಸನ್ನು ನಾವು ಮಾಡಿಕೊಡ್ತೀವಿ. ಈ ದಿನ ನಾವೇನು ಮಾಡೋಣ ಅಂತ, ಪ್ರಾರಂಭದಲ್ಲಿ ಮೊದಲನೇ ಕ್ಲಾಸನ್ನು MCQ ರೂಪದಲ್ಲಿ ನೋಡೋಣ. MCQ ರೂಪದಲ್ಲಿ ನಿಮ್ಗೆ ಪ್ರಶ್ನೆಗಳು ಹೇಗೆ ಬರ್ತಾವ ಮತ್ತು ಈ ಪ್ರಶ್ನೆಗೆ 360 ಡಿಗ್ರಿ ಹೆಂಗೆ ಓದಬೇಕು, ಒಂದು ವಿಷಯದ ಕುರಿತು ಹೆಂಗೆ 360 ಡಿಗ್ರಿ ಓದಬೇಕು. ಅದು ನಿಮ್ಗೆ ಅದು ಪ್ರಚಲಿತ ಘಟನೆ ಇರ್ಬೋದು, ಕರೆಂಟ್ ಅಫೇರ್ಸ್ ಇರ್ಬೋದು, ಅಥವಾ ಯಾವುದೋ ಒಂದು ಐತಿಹಾಸಿಕ ಘಟನೆ ಇರ್ಬೋದು, ಅದನ್ನು ಹೆಂಗೆ ನೀವು ಅದನ್ನು ಐತಿಹಾಸಿಕ ಘಟನೆ ಓದ್ಕೋಬೇಕು. ಇವೆಲ್ಲವನ್ನು ಒಂದು MCQ ಅನ್ನು ಅಳವಡಿಸಿಕೊಂಡು ನಿಮ್ಗೆ ಹೆಂಗೆ ಪ್ರಶ್ನೆ ಬರ್ಬೋದು
ಅದರ ಅದೇ ಬರುತ್ತೋ ಅಥವಾ ಅದು ವಿಷಯ ಸಂಬಂಧಪಟ್ಟಂಗೆ ಬೇರೆ ಪ್ರಶ್ನೆ ಬರುತ್ತೋ ಅಂತವರಿಗೆ ನಾವು ಈ ತರಗತಿಯಲ್ಲಿ ನೋಡೋಣ ಅಂತ. ಮೊಟ್ಟ ಮೊದಲನೇ ಬಾರಿಗೆ ನೋಡೋಣ ಅಂತ ಫಸ್ಟ್ ಕ್ವಶನ್ಸ ಅದು MCQs ನೋಡಿದ ನಂತರ ಈ ನಿಮ್ಗೆ ಇದು PDF ಬೇಕಂದ್ರೆ ನಮ್ಗೆ SS ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಅಂತೇಳಿ ಒಂದು ಟೆಲಿಗ್ರಾಮ್ ಚಾನಲ್ ಮಾಡಿ ನಾವು ಅದರ ಲಿಂಕನ್ನು ನಾವು ನಿಮ್ಗೆ ತೆಳಗಡೆ ಕೊಟ್ಟಿರ್ತೀನಿ. ಈ PDF ನಿಮ್ಗೆ ಅಲ್ಲಿ ಅವೈಲೇಬಲ್ ಸಿಗ್ತದೆ ಫ್ರೀಯಾಗಿ. ಅದನ್ನು ನೀವು ಪ್ರಿಂಟ್ ತೊಗೊಂಡು ಓದ್ಬೋದು ಅಥವಾ ನೀವು ಮೊಬೈಲಲ್ಲಿ ಸಹ ಅದನ್ನು ಅಧ್ಯಯನ ಮಾಡ್ಬೋದು. ಲಿಂಕನ್ನು ನಿಮ್ಗೆ ತೆಳಗಡೆ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು. ಅದು ನಿಮಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ. ನೋಡೋಣ ಮೊಟ್ಟ ಮೊದಲ ಪ್ರಶ್ನೆ ಐತಿ, ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಕರೀತಾರೆ ಇಂಗ್ಲೀಷ್ನಾಗ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಕರೀತಾರೆ. ಇದು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತೇಳಿ ಪ್ರಶ್ನೆಯನ್ನು ಕೇಳಿದ. ಇದಕ್ಕೆ ನಿಮ್ಮ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾವು MCQ ಸಾಲ್ವ್ ಮಾಡೋದು ಅಂದಾಗಿ ಇದಕ್ಕೆ ಉತ್ತರ ನೋಡುತ್ತೆ. ಇದಕ್ಕೆ ಆಯ್ಕೆ ನೋಡುವಂಥ ಆಯ್ಕೆ A 2005, ಆಯ್ಕೆ B 2010, ಆಯ್ಕೆ C 2015, ಆಯ್ಕೆ D 2008. ಯಾವ ವರ್ಷದಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಸ್ಥಾಪನೆ ಆಯ್ತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಗಮನಿಸಿದಾಗ ಆಪ್ಷನ್ಸ್ B 2010ರಲ್ಲಿ ಇದು ನ್ಯಾಯಾಧಿಕರಣ ಸ್ಥಾಪನೆ ಆಯಿತು. ಯಾಕೆ ಇದು ಸ್ಥಾಪನೆ ಆಯಿತು? ಇದು ಬರೀ ಸ್ಥಾಪನೆ ಆದ ವರ್ಷನೇ ಕೇಳ್ತಾನೋ ಅಥವಾ ಇದರ ಪ್ರಸ್ತುತ ಮುಖ್ಯ ನ್ಯಾಯಾಧೀಶ ಯಾರಂತ ಕೇಳ್ತಾನೋ ಅಂತೇಳಿ ನೋಡೋಣ ಅಂತ ಮುಂದುವರೆದಾಗಿ ನೋಡಿದಾಗ ಏನಿದು ಹಸಿರು ನ್ಯಾಯಾಧಿಕರಣ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತೇಳಿ ನೋಡಿದಾಗ ಇದು ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಅಂತೇಳಿ ಕರೀತಾರೆ. ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಇದು ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂದ್ರೆ 2010 ಅಕ್ಟೋಬರ್ 18ರಂದು ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಸ್ಥಾಪನೆ ಆಗ್ತೈತಿ. 2010 ಅಕ್ಟೋಬರ್ 18ರಂದು. ಇದು ಏನು ಮಾಡುತ್ತಾ ಯಾವ ರೀತಿಯ ಸಮಸ್ಯೆಗಳನ್ನು ಇದು ಬಗೆಹರಿಸ್ತಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನು ಮಾತ್ರ ಬಗೆಹರಿಸುತ್ತೆ. ನ್ಯಾಯಾಧಿಕರಣ ಅಂದರೆ ಎಲ್ಲ ರೀತಿಯ ಪ್ರಕರಣಗಳನ್ನು ಇದು ಬಗೆಹರಿಸಂಗಿಲ್ಲ. ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತಹ ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನು ಮಾತ್ರ ಈ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಪ್ರಾಬ್ಲಮನ್ನು ಸಾಲ್ವ್ ಮಾಡುತ್ತೆ. ಮತ್ತು ಇದರ ಕೇಂದ್ರ ಕಚೇರಿಯಲ್ಲಿ ಐತಿಪ್ಪ ಅಂದ್ರೆ ನವದೆಹಲಿಯಲ್ಲಿ ಐತಿ. ನಮ್ಮ ದೇಶದ ರಾಜಧಾನಿಯಾದಂತಹ ನವದೆಹಲಿಯಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಕೇಂದ್ರ ಕಚೇರಿ ಕಂಡುಬರುತ್ತೆ. ಇದೊಂದು ಸಾಂವಿಧಾನಿಕ ಸಂಸ್ಥೆ ಅಲ್ಲ, ಇದು ಕಾನ್ಸ್ಟಿಟ್ಯೂಷನ್ ಬಾಡಿಯಲ್ಲಿ. ಅದು ಕೆಲವು ಸಂಸ್ಥೆಗಳು ಕಾನ್ಸ್ಟಿಟ್ಯೂಷನ್ ಬಾಡಿ ಇರುತ್ತೆ ಅಂದರೆ ಸಂವಿಧಾನಾತ್ಮಕವಾಗಿ ರೆಕಮೆಂಡೇಶನ್ ಅಂತದ್ದು. ಅಂಥ ಸಂಸ್ಥೆಗಳನ್ನು ಸಂವಿಧಾನಾತ್ಮಕ ಸಂಸ್ಥೆಗಳು ಅಂತ ಕರೀತಾರೆ. ಇದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ, ಇದಕ್ಕೆ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಕರೀತಾರೆ. ನೆಕ್ಸ್ಟ್ ಇದು ಪ್ರಸ್ತುತ ಮುಖ್ಯಸ್ಥರು ಯಾರಪ್ಪ ಅಂತ ನೋಡಿದಾಗ ಪ್ರಕಾಶ್ ಶ್ರೀವಾಸ್ತವ್. ಪ್ರೆಸೆಂಟ್ ಯಾರು ಹಸಿರು ನ್ಯಾಯಾಧಿಕರಣದ ಮುಖ್ಯಸ್ಥರಪ್ಪ ಅಂದ್ರೆ ಪ್ರಕಾಶ್ ಶ್ರೀವಾಸ್ತವ್ ಅವರು. ನಿಮ್ಗೆ ಕೇಳ್ತಾನೆ ಪ್ರಸ್ತುತ ಹಸಿರು ನ್ಯಾಯಾಧಿಕರಣದ ಮುಖ್ಯಸ್ಥರು ಯಾರು ಅಂತೇಳಿ ಕ್ವಶನ್ ಕೇಳ್ಬೋದು. ಪ್ರಸ್ತುತ ಹಸಿರು ನ್ಯಾಯಾಧಿಕರಣದ ಮುಖ್ಯಸ್ಥರು ಯಾರು? ಪ್ರಕಾಶ್ ಶ್ರೀವಾಸ್ತವ್ ಅವರು ಪ್ರಸ್ತುತ ಹಸಿರು ನ್ಯಾಯಾಧಿಕರಣದ ಮುಖ್ಯಸ್ಥರು. ಹಾಗೆ ಅದರ ಮೊದಲು ಯಾರಿದ್ರಪ್ಪ? ಇದಕ್ಕೆ ಮೊದಲು ಯಾರಿದ್ರು ಮುಖ್ಯಸ್ಥರು ಅಂತೇಳಿ ನೋಡಿದಾಗ ಲೋಕೇಶ್ವರ್ ಸಿಂಗ್ ಪಾಂಡ್ಯ ಅವರು ಇದರ ಮೊದಲ ಮುಖ್ಯಸ್ಥರಾಗಿದ್ದರು. 2010ರಲ್ಲಿ ಸ್ಥಾಪನೆ ಆದಂಥ ಅಕ್ಟೋಬರ್ 18ರಂದು ಏನು ಸ್ಥಾಪನೆ ಆಗುತ್ತಾ ಈ ಸಂಸ್ಥೆಗೆ ಮುಖ್ಯಸ್ಥರು ಯಾರಿದ್ದಾರಪ್ಪ ಅಂದ್ರೆ ಲೋಕೇಶ್ವರ್ ಸಿಂಗ್, ಮೊಟ್ಟ ಮೊದಲ ಹಸಿರು ನ್ಯಾಯಾಧಿಕರಣದ ಮುಖ್ಯಸ್ಥ. ಪ್ರಸ್ತುತ ಪ್ರಕಾಶ್ ಶ್ರೀವಾಸ್ತವ್ ಅವರು. ಏನು ಈ ಕಮಿಟಿ ಅಂತ ನೋಡಿದಾಗ ಇದು ಒಬ್ಬ ಅಧ್ಯಕ್ಷರಿರ್ತಾರೆ. ಅಲ್ಲಿ ಇದಕ್ಕೆ ಒಬ್ಬರು ಅಧ್ಯಕ್ಷರಿರ್ತಾರೆ ಮತ್ತು ಇಬ್ಬರು ಮೆಂಬರ್ಸ್ ಇರ್ತಾರೆ, ಸದಸ್ಯರಿರ್ತಾರೆ. ಈ ಕಮಿಟಿಯಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ, ಇಬ್ಬರು ಸದಸ್ಯರಿರ್ತಾರೆ. ಇದಕ್ಕೆ ಅಧಿಕಾರಾವಧಿ ಎಷ್ಟು ಅಂದ್ರೆ ಹಸಿರು ನ್ಯಾಯಾಧಿಕರಣದ ಮುಖ್ಯಸ್ಥರ ಸರ್ಕಾರ 3 ವರ್ಷ ಇರ್ತೈತಿ ಅಥವಾ ಅವರಿಗೆ 65 ವಯಸ್ಸು. ಇದರಲ್ಲಿ ಯಾವ ಎರಡು ಅಥವಾ ಅದರಲ್ಲಿ ಅವರಿಗೆ ರಿಟೈರ್ಮೆಂಟನ್ನು ನಿವೃತ್ತಿಯನ್ನು ಹೊಂದುತ್ತಾರೆ. ನಿಮ್ಗೆ ಕೇಳ್ತಾನೆ ಹಸಿರು ನ್ಯಾಯಾಧಿಕರಣ ಮುಖ್ಯಸ್ಥನ ಅಧಿಕಾರಾವಧಿ ಎಷ್ಟು? 3 ವರ್ಷ ಅಥವಾ ನಿವೃತ್ತಿ ವಯಸ್ಸು ಎಷ್ಟು? 65 ವರ್ಷ. ನೆನಪಿರಲಿ, ಇವೆಲ್ಲ ಪ್ರಶ್ನೆಗಳು ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರ್ತಾವೆ. ಬರೀ ಹಸಿರು ನ್ಯಾಯಾಧಿಕರಣ ಯಾವಾಗ ಸ್ಥಾಪನೆ ಆಯಿತು? 2010 ಅಕ್ಟೋಬರ್ 18 ನೆನಪಿಡಕ್ಕೆ ಹೋಗ್ಬಾರ್ದು. ಅದರ ಪ್ರಸ್ತುತ ಮುಖ್ಯಸ್ಥರು ಯಾರು, ಮೊದಲ ಮುಖ್ಯಸ್ಥರು ಯಾರಿದ್ದರು, ಮತ್ತು ಅದಕ್ಕೆ ಅಧಿಕಾರಾವಧಿ ಎಷ್ಟು ಇರ್ತೈತಿ, ಅದು ಯಾವ ರೀತಿ ಪ್ರಕರಣಗಳನ್ನು ಅದು ಬಗೆಹರಿಸ್ತೈತಿ, ಇವೆಲ್ಲವನ್ನು ಅಧ್ಯಯನ ಮಾಡಬೇಕು. ಇವೆಲ್ಲವನ್ನು ಅಧ್ಯಯನ ಮಾಡಿದಾಗ ಮಾತ್ರ 360 ಓದಿದಾಗ ನಿಮ್ಗೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕಾಗಿ ಈ ಎಲ್ಲ ವಿಷಯವನ್ನು ನಿಮಗೆ ಈ ಒಂದೇ ತರಗತಿಯಲ್ಲಿ ನಿಮ್ಗೆ ತಂದು ಕೊಟ್ಟಿದ್ದೀನಿ. MCQ ಅಲ್ಲಿ ಕ್ವಶನ್ ಕೇಳಿ ಮುಂದೆ ಅದರಿಗೆ ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳು ಯಾವೆಲ್ಲ ರೀತಿ ಪ್ರಶ್ನೆಗಳು ಬರ್ತಾವಲ್ಲ ಅದನ್ನು ಸಹ ನಿಮಗೆ ಇಲ್ಲಿ ನಾನು ಹೇಳಿಕೊಡ್ತಾ ಇದ್ದೀನಿ. ಈ ಎಲ್ಲ ವಿಷಯವನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ. ಕೇವಲ ಅವರ ಹಸಿರು ನ್ಯಾಯಾಧಿಕರಣ ಸಂಸ್ಥೆಯಲ್ಲಿ ಯಾವಾಗ ಸ್ಥಾಪನೆ ಆಯಿತು ಇವೆಲ್ಲ ಇಷ್ಟೇ ಅಧ್ಯಯನ ಮಾಡಿದರೆ ನಡೆಯಂಗಿಲ್ಲ. ಆ ಕಾರಣಕ್ಕಾಗಿ ಎಲ್ಲವನ್ನು ಅಧ್ಯಯನ ಮಾಡ್ತೀವಿ. ಇದೀಗ ಇವು ಮತ್ತು ಒಂದು ಸಲ ಏನು ನೇಮಕ ಆಗಿರ್ತಾರಲ್ಲ ಅವರು ಮರು ನೇಮಕಾತಿಗೆ ಅವಕಾಶ ಇಲ್ಲ. ಒಂದು ಸಲ ಮುಖ್ಯಸ್ಥರಾಗಿ ಯಾರು ಆಯ್ಕೆ ಆಗಿರ್ತಾರಲ್ಲ ಅವರು ಮರು ನೇಮಕಾತಿಗೆ ಆಯ್ಕೆ ಇಲ್ಲ. ಹೆಂಗೆ ರಾಷ್ಟ್ರಪತಿಯಲ್ಲಿ ಮರು ನೇಮಕಾತಿಗೆ ಆಯ್ಕೆ ಇರ್ತೈತಿ,
ಪ್ರಧಾನಮಂತ್ರಿ ಮರು ನೇಮಕಾತಿಗೆ ಆಯ್ಕೆ ಇರುತ್ತೆ. ಹಂಗೆ ಇದರ ಮುಖ್ಯಸ್ಥರಿಗೆ ಯಾವುದೇ ರೀತಿಯಾದಂಥ ಮರು ನೇಮಕಾತಿಗೆ ಮೇಲೆ ಅವಕಾಶ ಇಲ್ಲ. ನೆಕ್ಸ್ಟ್ ಇದು ಯಾವುದೇ ರೀತಿಯ ಪ್ರಕರಣಗಳನ್ನ ಅವಧಿಯಷ್ಟು ಇದನ್ನು ಬಗೆಹರಿಸೋಕ್ಕೆ ಎಷ್ಟು ತಿಂಗಳು ಬೇಕಂತಂದ್ರೆ 6 ತಿಂಗಳಲ್ಲಿ ಪ್ರಕರಣವನ್ನು ಬಗೆಹರಿಸೋಕೆ ಬದ್ಧತೆಯನ್ನು ಹೊಂದೈತಿ. ಇದನ್ನು 1 ವರ್ಷ ಆಗಲಿ 2 ವರ್ಷ ಆಗಲಿ 5 ವರ್ಷ ಆಗಲಿ ಈ ರೀತಿ ತೆಗೆದುಕೊಂಡು ಹೋಗಲ್ಲ. ಇದಕ್ಕೆ ನಿರ್ದಿಷ್ಟವಾಗಿ ಟೈಮ್ ಪೀರಿಯಡನ್ನು ಸೆಟ್ ಮಾಡಿದ್ದಾರೆ. ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣಕ್ಕೆ ನಿರ್ದಿಷ್ಟವಾಗಿ ಟೈಮ್ ಪೀರಿಯಡನ್ನು ಸೆಟ್ ಮಾಡಿದ್ದಾರೆ. 6 ಮಂತಲ್ಲಿ ಆ ಪ್ರಕರಣವನ್ನು ಬಗೆಹರಿಸಬೇಕು ಅಂತೇಳಿ. ಆ ಕಾರಣಕ್ಕಾಗಿ ನಿಮ್ಗೆ ಕೇಳ್ತಾನೆ, ಎಷ್ಟು ಕಾಲಾವಧಿಯನ್ನು ತೆಗೆದುಕೊಳ್ಳುತ್ತದೆ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಒಂದು ಪ್ರಕರಣವನ್ನು ಬಗೆಹರಿಸಲು ನಿಗದಿಪಡಿಸಿದ ಅಥವಾ ಬದ್ಧತೆಯನ್ನು ಬಗೆಹರಿಸಬೇಕಂತ ನಿಗದಿಪಡಿಸಿದ್ರೆ ಸುಮಾರು 6 ತಿಂಗಳ ಕಾಲ. ನೆನಪಿರಲಿ. ಹಾಗೆ ಇನ್ನೊಂದು ನೋಡೋಂಥ ಮತ್ತು ಮುಂದಿನ ಪ್ರಶ್ನೆ ನೋಡುತ್ತೆ. ಇದೆಲ್ಲ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಅದು ಯಾವಾಗ ಸ್ಥಾಪನೆ ಆಯಿತು, ಅದರ ಪ್ರಸ್ತುತ ಮುಖ್ಯಸ್ಥರು ಯಾರು ಮತ್ತು ಮೊದಲ ಮುಖ್ಯಸ್ಥರು ಯಾರು ಮತ್ತು ಯಾವ ರೀತಿ ಅದು ಸಂವಿಧಾನಾತ್ಮಕ ಸಂಸ್ಥೆಯೋ ಅಥವಾ ಸಂವಿಧಾನಾತ್ಮಕ ಸಂಸ್ಥೆಯಲ್ಲೋ ಈ ರೀತಿಯಾದಂಥ ಮಾಹಿತಿನ ನೋಡಿದ್ದೀವಿ. ನೆಕ್ಸ್ಟ್ ನೃತ್ಯಗಳಿಗೆ ಸಂಬಂಧಪಟ್ಟದ್ದು. ನೃತ್ಯಗಳಿಗೆ ಈಗ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಹಲವಾರು ನೃತ್ಯಗಳಿರ್ತಾವೆ. ಅದಕ್ಕೆ ಏನು ಕ್ವಶನನ್ನು ಕಥಕ್ ನೃತ್ಯದ ಮೂಲ ಯಾವುದು ಅಥವಾ ಇದು ಯಾವ ರಾಜ್ಯದ್ದು ಅಂತೇಳಿ ಸಂಬಂಧಪಟ್ಟದ್ದು. ಯಾವ ರಾಜ್ಯದ್ದು, ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ನೃತ್ಯ ಆಗೈತಿ ಯಾವುದು? ಕಥಕ್ ನೃತ್ಯ. ಕಥಕ್ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟೈತಿ? ಆಯ್ಕೆಗಳೇನು ಕೊಟ್ಟಿದ್ದಾನ? ಆಯ್ಕೆ ಎ ಕೇರಳ, ಬಿ ಉತ್ತರ ಪ್ರದೇಶ, ಸಿ ಮಣಿಪುರ, ಡಿ ಆಂಧ್ರ ಪ್ರದೇಶ್. ಅಂದ್ರೆ ನಮ್ಮ ದೇಶದಲ್ಲಿ ಹಲವಾರು ರೀತಿಯ ನೃತ್ಯಗಳು ಕಂಡು ಬರ್ತಾವೆ. ಅದರಲ್ಲಿ ಸ್ಪೆಷಲಿ ಶಾಸ್ತ್ರೀಯ ನೃತ್ಯಗಳು ಕಂಡು ಬರ್ತಾವೆ. ಸುಮಾರು 8 ಶಾಸ್ತ್ರೀಯ ನೃತ್ಯಗಳದಾವ. ಅದರಲ್ಲಿ ಸಹ ಇದು ಕಥಕ್ ಸಹ ಒಂದು. ಅದಕ್ಕೆ ಏನು ಕೇಳಿದಾನ, ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟೈತಿ? ಆಯ್ಕೆಗಳು ಹೇಳ್ತೀನಿ ನಿಮಗೆ. ಇದಕ್ಕೆ ಸರಿಯಾದ ಉತ್ತರ ಕಥಕ್. ಇದು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಒಂದು ನೃತ್ಯ ಆಗುತ್ತೆ. ಉತ್ತರ ಪ್ರದೇಶ ರಾಜ್ಯಕ್ಕೆ ಸಂಬಂಧಪಟ್ಟಂಥ ನೃತ್ಯ ಯಾವಪ್ಪ ಅಂದ್ರೆ ಕಥಕ್ ನೃತ್ಯ. ಹಾಗಾದರೆ ಯಾವೆಲ್ಲ ನೃತ್ಯಗಳು ಶಾಸ್ತ್ರೀಯ ನೃತ್ಯಗಳಂತೇಳಿ ಗುರುತಿಸಿದಾರ? ಸುಮಾರು 8 ನೃತ್ಯಗಳನ್ನು ಶಾಸ್ತ್ರೀಯ ನೃತ್ಯಗಳಂತೇಳಿ ಗುರುತಿಸ್ತಾರೆ. 8 ನೃತ್ಯಗಳನ್ನು ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಾಗ. ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಯಾವಪ್ಪ ಅಂದ್ರೆ 8 ಡ್ಯಾನ್ಸನ್ನು ನಾವು ಭಾರತೀಯ ಶಾಸ್ತ್ರೀಯ ನೃತ್ಯಗಳು ಅಂಥೇಳಿ ಗುರುತಿಸಿದ್ದಾರೆ. ಅದಕ್ಕೆ ಒಂದೇದು ನೋಡಿ ನಿಮಗೆ ಕಥಕ್ ಯಾವ ರಾಜ್ಯದ ಅಂದ್ರೆ ಉತ್ತರ ಪ್ರದೇಶದ. ಹಾಗೆ ಅದರ ಸಂಬಂಧಪಟ್ಟಂಗೆ 7 ಕೇಳ್ಬೋದು. ಈಗ ಒಂದು ಮೇಲೆ ನಾವು MCQ ನೋಡಿ, ಇನ್ನು 7 ನೃತ್ಯಗಳದ ಅವು ಯಾವ ರಾಜ್ಯದ್ದು ಮತ್ತು ಅದು ಯಾವ ನೃತ್ಯ ಮತ್ತು ಯಾವ ರಾಜ್ಯದ್ದು ಅಂತ ನೋಡಿದಾಗ ಭರತನಾಟ್ಯ ಇದು ತಮಿಳುನಾಡು ಮೂಲದ್ದು. ಭರತನಾಟ್ಯ ಯಾವ ರಾಜ್ಯದ ನೃತ್ಯ ಅಂತ ಕೇಳ್ತಾನೆ. ಇದರ ಮೂಲ ಯಾವುದು ಅಂದ್ರೆ ತಮಿಳುನಾಡು ಭರತನಾಟ್ಯ. ಹಾಗೇನೈತೆ ಕಥಕ್ಕಿನ ನೋಡಿದಿಲ್ಲ ಉತ್ತರ ಪ್ರದೇಶ್. ಕಥಕ್ಕ ಉತ್ತರ ಪ್ರದೇಶ್. ನೆಕ್ಸ್ಟ್ ಕಥಕ್ಕಳಿ ಕೇರಳಕ್ಕೆ ಸಂಬಂಧಪಟ್ಟಂಥ ಒಂದು ನೃತ್ಯ. ಕಥಕ್ಕಳಿ ಕೇರಳಕ್ಕೆ ಸಂಬಂಧಪಟ್ಟಂಥ ನೆಕ್ಸ್ಟ್ ಕೂಚುಪುಡಿ ಇದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ನೃತ್ಯ. ಕೂಚುಪುಡಿ ಆಂಧ್ರ ಪ್ರದೇಶ, ಕಥಕ್ಕ ಉತ್ತರ ಪ್ರದೇಶ. ನೆಕ್ಸ್ಟ್ ಒಡಿಸ್ಸಿ ಎಂಬ ನೃತ್ಯ ಬರುತ್ತೆ. ಅದು ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಇಲ್ಲೇನು ಬರುತ್ತಲ್ಲ ಒಂದು ಮಹಿಳೆಯ ನೃತ್ಯ ಭಂಗಿಲಿ ಇದ್ದಾಳಲ್ಲ, ಇದು ಒಡಿಸ್ಸಾಕ್ಕೆ ಸಂಬಂಧಪಟ್ಟ. ನೆಕ್ಸ್ಟ್ ಮಣಿಪುರಿ ನೃತ್ಯ ಮಣಿಪುರ ರಾಜ್ಯಕ್ಕೆ ಸಂಬಂಧಪಟ್ಟ. ನೆಕ್ಸ್ಟ್ ಮೋಹಿನಿ ಅಟ್ಟಮ್ಮ ಕೇರಳ ರಾಜ್ಯಕ್ಕೆ ನೆನಪಿರಲಿ. ಕಥಕ್ಕಳಿ ಕೂಚುಪುಡಿ ಕಥಕ್ಕಳಿ ಕೇರಳಕ್ಕೆ ಸಂಬಂಧಪಟ್ಟಿದ್ದು, ಮೋಹಿನಿ ಅಟ್ಟಮ್ಮ ಕೇರಳಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಸಾತ್ರಿಯಾ ಬರ್ತದೆ. ಇದು ಸಾತ್ರಿಯಾ ನೃತ್ಯ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಶಾಸ್ತ್ರೀಯ ನೃತ್ಯ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಒಟ್ಟು 8 ಶಾಸ್ತ್ರೀಯ ನೃತ್ಯಗಳಂತ ಕೇಳಿದಾಗ 8. ಉಳಿಕೆದ ಯಾವ? ಭರತನಾಟ್ಯಕ್ಕೆ ಸಂಬಂಧಪಟ್ಟ ನೃತ್ಯ ತಮಿಳುನಾಡು ಇರ್ಬೋದು, ಉತ್ತರ ಪ್ರದೇಶಿಗೆ ಕಥಕ್ ಇರ್ಬೋದು, ಕೂಚುಪುಡಿ ಕೇರಳ ಇರ್ಬೋದು, ಮೋಹಿನಿ ಅಟ್ಟಮ್ಮ ಕೇರಳ ಇರ್ಬೋದು, ಕೂಚುಪುಡಿ ಆಂಧ್ರ ಪ್ರದೇಶದ ಇರ್ಬೋದು, ಕಥಕ್ಕಳಿ ಕೇರಳ. ಇವೆಲ್ಲ ಈ ರೀತಿ ಪ್ರಶ್ನೆಗಳನ್ನು ನಮ್ಮ ಎಕ್ಸಾಮ್ಗೆ ಕೇಳ್ತಾನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಂಥ ಕಾರ್ಮಿಕ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ಇದು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಪ್ರಸ್ತುತ ಪ್ರಚಲಿತದಲ್ಲಿ ಇರುವಂತಹ ಒಂದು ದಿನ ಇದು. ಯಾವುದು? ಕಾರ್ಮಿಕರ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ವರ್ಲ್ಡ್ ಲೇಬರ್ ಡೇ ಅಂತ ಕರೀತಾರೆ. ವರ್ಲ್ಡ್ ಲೇಬರ್ ಡೇ ಅಂತೇಳಿ ಕರೀತಾರೆ. ಇದನ್ನು ಯಾವ ವರ್ಷದಲ್ಲಿ ನಾವು ಆಚರಣೆ ಮಾಡ್ತೀವಿ, ಯಾವ ತಿಂಗಳಲ್ಲಿ, ಯಾವ ದಿನಾಂಕದಲ್ಲಿ ಅಂತೇಳಿ ಈ ತರಗತಿಯಲ್ಲಿ ನಾವು ನೋಡೋಣ. ಇದು ಇಂಪಾರ್ಟೆಂಟ್. ಯಾಕಂದ್ರೆ ಇದು ಪ್ರಚಲಿತ ಸುದ್ದಿಯಲ್ಲಿ ಐತಿ. ಇನ್ನು 360 ಡಿಗ್ರಿಯಾಗ ನಾವು ನೋಡ್ಬೇಕು. ಹೆಂಗೆ ಓದ್ಬೇಕಂತೇಳಿ ನಂಗೆ ಮುಂದೆ ಹೇಳ್ತಂತ. ಆಯ್ಕೆಗಳು ನೋಡೋಂಥ ಮೇ 2ನೇ ತಾರೀಕು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತೀವಿ ಅಥವಾ ಮೇ 1ಕ್ಕೆ ಆಚರಣೆ ಮಾಡ್ತೀವಿ, ಸಿ ಏಪ್ರಿಲ್ 1, ಡಿ ಜೂನ್ 21. ಯಾವ ದಿನವನ್ನು ಕಾರ್ಮಿಕರ ದಿನ, ವಿಶ್ವ ಕಾರ್ಮಿಕ ದಿನವನ್ನು ಯಾವ ದಿನವನ್ನು ಆಚರಣೆ ಮಾಡ್ತೀವಿ?
ನೆನಪಿರಲಿ ಪ್ರಶ್ನೆ ಕೇಳ್ತಾನ. ಇದಕ್ಕೆ ಸರಿಯಾದ ಉತ್ತರ ನೋಡುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಮೇ. ಪ್ರತಿ ವರ್ಷ ಮೇ 1ರಂದು ನಾವು ವಿಶ್ವ ಕಾರ್ಮಿಕರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡುವ ದಿನ ಯಾವುದಂದ್ರೆ ಮೇ 1. ಅದು ಪ್ರತಿ ವರ್ಷ ಸಹ ನೆನಪಿರಲಿ. ನೆಕ್ಸ್ಟ್ ಏಪ್ರಿಲ್ 1ರಂದು ಯಾವ ದಿನಾಚರಣೆ ಆಚರಣೆ ಮಾಡ್ತೀವಿ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಏನು ಸ್ಥಾಪನೆ ಆಗುತ್ತಲ್ಲ ಅದರ ಸ್ಥಾಪನೆಯ ದಿನ 1935 ಏಪ್ರಿಲ್ 1ರಂದು ಸ್ಥಾಪನೆ ಆಗುತ್ತೆ. ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಏಪ್ರಿಲ್ 1ರಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನಾ ದಿನ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಜೂನ್ 21 ಇದು ವಿಶ್ವ ಯೋಗ ದಿನ. ನಿಮ್ಗೆ ಕೇಳ್ತಾನ, ವಿಶ್ವ ಯೋಗ ದಿನವನ್ನು ಎಂದು ಆಚರಿಸಲಾಗುತ್ತದೆ? ವಿಶ್ವ ಯೋಗ ದಿನವನ್ನು ಜೂನ್ 21ರಂದು ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತೀವಿ. ನಾವು ಯಾವ ವಿಷಯದ ಬಗ್ಗೆ ನೋಡ್ತಾ ಇದ್ದೀವಿ ಅಂದರೆ ಕಾರ್ಮಿಕರಿಗೆ ಸಂಬಂಧಪಟ್ಟಂಗೆ. ಹಾಗಾದರೆ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ವಿಷಯವನ್ನು ಇನ್ನು ಯಾವ ರೀತಿ ಈ ಮೇಲೆ ಪ್ರಶ್ನೆಗಳನ್ನು ಬರ್ಬೋದು ನೋಡೋಣಂತೆ. ನೆಕ್ಸ್ಟ್ ಇದಕ್ಕೆ ನಾವು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಥವಾ ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ಅಂತಲೂ ಕರಿತೀವಿ, ಅಥವಾ ಮೇ ಡೇ ಅಂತಲೂ ಕರೀತಾರೆ. ಸೆಲೆಬ್ರೇಷನ್ಗೆ ಹಲವಾರು ರೀತಿಯ ಹೆಸರುಗಳನ್ನು ಕರೀತಾರೆ. ಯಾಕೆ ಆಚರಣೆ ಬಂತು ಇದು ಕಾರ್ಮಿಕರ ದಿನಾಚರಣೆ? ಮೇ 1ನ್ನೇ ಯಾಕೆ ನಾವು ಆಚರಣೆ ಮಾಡ್ಕೊತೀವಿ ಅಂತೇಳಿ ನೋಡಿದಾಗ ಇದರ ಇತಿಹಾಸ ಏನು? ಹೆರ್ಮಾಪಾಂಡ್ ಹತ್ಯಾಕಾಂಡ ನಡೆದಿತ್ತು 1886ರಲ್ಲಿ ಅಮೇರಿಕಾದ ಚಿಕಾಗೋದಲ್ಲಿರುವ 8 ಗಂಟೆಗಳ ಕಾರ್ಮಿಕರ ಅವಧಿಗಾಗಿ ಚಿಕಾಗೋದಾಗ ಕಾರ್ಮಿಕರು ಹೋರಾಟ ಮಾಡ್ತಿರ್ತಾರೆ. 8 ಗಂಟೆವರೆಗೆ ಮಾತ್ರ ನಮ್ಮ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂದ್ರೆ ಕೆಲವೊಂದು ಬಾರಿ 12 ಗಂಟೆ 14 ತಾಸು ದುಡಿಸ್ಕೋತಿದ್ರು. ಈ ಕಾರಣಕ್ಕಾಗಿ ಹೆರ್ಮಾಪಾಂಡ್ ಹತ್ಯಾಕಾಂಡ ಎದಕ್ಕಾಯ್ತಪ್ಪ ಅಂದ್ರೆ ಅಲ್ಲಿ ಕಾರ್ಮಿಕರು ಹೋರಾಟ ಮಾಡೋಕೆ ಪ್ರಾರಂಭ ಮಾಡಿದ್ರು. ನಮಗೆ 8 ತಾಸು ಅಷ್ಟೇ ನಾವು ಕೆಲಸವನ್ನು ಮಾಡ್ತೀವಿ, ಅದಕ್ಕೆ ನೀವು ಟೈಮ್ ಪೀರಿಯಡನ್ನು ಫಿಕ್ಸ್ ಮಾಡಿರಿ ಅಂತ ಹೇಳಿ ಈ ಕಾರ್ಮಿಕರ ಪ್ರತಿಭಟಿಸಿದ ನೆನಪಿಗಾಗಿ ಏನು ಮಾಡ್ತೀವಿ ನಾವು ಮೇ 1ನ್ನು ಏನು ಮಾಡ್ತೀವಿ ನಾವು ಕಾರ್ಮಿಕ ದಿನಾಚರಣೆ ಮಾಡ್ತೀವಿ. ಯಾವಾಗಿಂದ ಪ್ರಾರಂಭ ಮಾಡಿದಂದ್ರೆ ಅಧಿಕೃತ ಘೋಷಣೆ ಆಗಿದ್ದು ಯಾವಾಗಂದ್ರೆ 1889 ಪ್ಯಾರಿಸ್ನಲ್ಲಿ ನಡೆದಂತಹ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಸೋಷಲಿಸ್ಟ್ ಪಾರ್ಟಿ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಆಚರಣೆ ಮಾಡಿತು. ಪ್ರಾರಂಭಿಸಿದ್ದು ಮೊದಲ ಬಾರಿ ಯಾಕಂದ್ರೆ 1886 ಒಂದು ಹತ್ಯಾಕಾಂಡ ನಡೆದಿತ್ತು. ಅದಕ್ಕಾಗಿ ಒಂದು ಸಭೆಯನ್ನು ಸೇರಿಸ್ತಾರೆ. ಅಧಿಕೃತವಾಗಿ ಘೋಷಣೆ ಮಾಡಿದ್ದು ಯಾವಂದ್ರೆ 1889 ಅದು ಪ್ಯಾರಿಸ್ನಲ್ಲಿ ನಡೆದಂತಹ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಸೋಷಲಿಸ್ಟ್ ಪಾರ್ಟಿಯಲ್ಲಿ 1889ರಿಂದ ಅಧಿಕೃತವಾಗಿ ಲೀಗಲ್ ಆಗಿ ಮೇ 1ನ್ನು ಇಂಟರ್ನ್ಯಾಷನಲ್ ವರ್ಕರ್ ಡೇ ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಭಾರತದಲ್ಲಿ ಕಾರ್ಮಿಕ ದಿನಾಚರಣೆಗೆ ಇತಿಹಾಸ ಬೇಕಲ್ಲ, ಇದು ನಾವು ಬೇರೆ ಜಗತ್ತಿನಾದಂತೆ ನೋಡಿದ್ವಿ. ನೆಕ್ಸ್ಟ್ ಮೊದಲ ಬಾರಿಗೆ ಭಾರತದಲ್ಲಿ ಆಚರಣೆ ಮಾಡಿದ್ದು ಯಾವಾಗಂದ್ರೆ ಮೇ 1 1923ರಂದು. ಮೇ 1 1923ರಂದು ಅದು ಚೆನ್ನೈನಲ್ಲಿ ಮದ್ರಾಸ್ ಕಾರ್ಮಿಕರ ದಿನವನ್ನು ಆಯೋಜನೆ ಮಾಡ್ತೀವಿ. ಇಲ್ಲಿ ಚೆನ್ನೈನಲ್ಲಿ ನೆನಪಿರಲಿ. ಇದಕ್ಕೆ ನೇತೃತ್ವ ವಹಿಸಿಕೊಂಡಿದ್ರೆ ಯಾರಪ್ಪ ಅಂದ್ರೆ ಲೇಬರ್ ಕಿಸಾನ್ ಪಾರ್ಟಿಯ ಹಿಂದೂಸ್ತಾನ್ ನಾಯಕರಾದಂಥ ಸಿಂಗಾರವೇಲು ಚೆಟ್ಟಿಯಾರ್ ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ನೆನಪಿರಲಿ. ಅಂದಿನ ಮದ್ರಾಸ್ ಕಾರ್ಮಿಕ ದಿನವನ್ನು 1923 ಚೆನ್ನೈನಲ್ಲಿ ನಡೀತಲ್ಲ, ಅದರ ನೇತೃತ್ವವನ್ನು ವಹಿಸಿಕೊಂಡರು ಯಾರಂದ್ರೆ ಲೇಬರ್ ಕಿಸಾನ್ ಪಾರ್ಟಿ ಆದಂಥ ಹಿಂದೂಸ್ತಾನ್ ಮುಖಂಡರಾದಂಥ ಸಿಂಗಾರವೇಲು ಚೆಟ್ಟಿಯಾರ್ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಇದರ ಏನು ವಿಶೇಷಪ್ಪ ಅಂದರೆ ಭಾರತದಲ್ಲಿ ಇದನ್ನು ಅಂತಾರಾಷ್ಟ್ರೀಯ ಶ್ರಮಿಕರ ದಿವಸ ಅಥವಾ ಕರ್ಮಗಾರ ದಿನ ಎಂದು ಕರೀತಾರೆ. ಇದನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂತ ಕರೀತಾರೆ. ಭಾರತದಲ್ಲಿ ಇದನ್ನು ಅಂತಾರಾಷ್ಟ್ರೀಯ ಶ್ರಮಿಕ ದಿವಸ ಅಥವಾ ಕರ್ಮಗಾರ ದಿನ ಎಂದನ್ನು ಕರೀತಾರೆ. ನೆಕ್ಸ್ಟ್ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಏನೇನು ನಡಿಬೇಕಂದ್ರೆ ಮೇ 1, 2026ರಂದು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾರೆ. ಇದನ್ನು ಆಚರಣೆ ಮಾಡುವಂಥ ಸಂಸ್ಥೆ ಆದ ನಂತರ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ. ಈ ಕಾರ್ಯಕ್ರಮವನ್ನು ಯಾರು ಆಯೋಜಿಸ್ತಾರಂತ ಕೇಳ್ತಾನೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತೇಳಿ ಕರೆಯುವಂಥ ಸಂಸ್ಥೆ ಪ್ರತಿ ವರ್ಷ ಮೇ 1ನ್ನು ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ಅಥವಾ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತಾರೆ. ಇದರ ಕೇಂದ್ರ ಕಚೇರಿ ಕೇಳ್ತಾನೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಕೇಂದ್ರ ಕಚೇರಿ ಐತಿ. ಅದು ಸ್ಥಾಪನೆ ಆದ ವರ್ಷ ಯಾವುದು? 1919 ಸ್ಥಾಪನೆ ಆಗಿದೆ. 1919 ಸ್ಥಾಪನೆ ಆಗುತ್ತೆ. ಮತ್ತು ಇದು ಕೇಂದ್ರ ಕಚೇರಿ ಜಿನಿವಾದ ಬರ್ತದೆ. ಯಾವುದೋ ದೇಶದಲ್ಲಿ ಅಂದರೆ ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನಿವಾ ಎಂಬ ನಗರದಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಸಂಸ್ಥೆ ಇದರ ಹೆಡ್ ಕ್ವಾರ್ಟರ್ಸ್ ಅಂದರೆ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಕಂಡು ಬರುತ್ತೆ. ಇದರ ಸ್ಥಾಪನೆ ಆಗಿದ್ದು ಅಂದ್ರೆ 1919ರಲ್ಲಿ ಯಾವ ಒಪ್ಪಂದದ ಪ್ರಕಾರ ಅಂದ್ರೆ
ವರ್ಬಲ್ಸ್ ಒಪ್ಪಂದದ ಮೂಲಕ ಈ ಸಂಸ್ಥೆಯನ್ನು ಮಾಡ್ತದೆ. ಇದರ ಧ್ಯೇಯ ಉದ್ದೇಶ ಏನು? ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದರ ಧ್ಯೇಯ ಉದ್ದೇಶ ಏನಂದ್ರೆ ಕಾರ್ಮಿಕರ ಹಕ್ಕುಗಳ ರಕ್ಷಣೆ, ಸಾಮಾಜಿಕ ನ್ಯಾಯ ಮತ್ತು ಯೋಗ್ಯ ಕೆಲಸದ ಪರಿಸರವನ್ನು ಅದಕ್ಕೆ ಹೊಂದಿಸಿಕೊಳ್ಳುವುದು. ಕಾರ್ಮಿಕರಿಗೆ ಹಕ್ಕುಗಳನ್ನು ರಕ್ಷಣೆ ನೀಡೋದು, ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವುದು ಮತ್ತು ಯೋಗ್ಯವಾದ ಕೆಲಸದ ಪರಿಸರವನ್ನು ಇವ್ರಿಗೆ ನೀಡಿಸ್ತಾರೆ. ನೆಕ್ಸ್ಟ್, ಈ ಭಾರತದ ಸಂವಿಧಾನದಲ್ಲಿ ಯಾವ ರೀತಿ ಕಾರ್ಮಿಕ ಹಕ್ಕುಗಳನ್ನು ನೀಡಿದ್ದಾರೆ? ಯಾವ ರೀತಿ ಕಾರ್ಮಿಕ ಹಕ್ಕುಗಳು ಅದಾವ? ಈಗ ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಘಟನೆ ನೋಡಿದ್ವಿ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಯಾವುದೇ ರೀತಿ ಸ್ಥಾಪನೆ ಆಯಿತು. ನೆಕ್ಸ್ಟ್ ಹಂಗೆ ಭಾರತದಲ್ಲಿ ಯಾವ ರೀತಿಯಾದಂಥ ಹಕ್ಕುಗಳನ್ನು ಈ ಸಂವಿಧಾನ ಒದಗಿಸಿಕೊಟ್ಟೈತಿ? ಪರೀಕ್ಷಾ ದೃಷ್ಟಿಯಿಂದ ನೋಡಿದಾಗ ಆರ್ಟಿಕಲ್ 23 ಹೇಳುತ್ತೆ. ಆರ್ಟಿಕಲ್ 23 ಬಲವಂತದ ದುಡಿಮೆ ಮತ್ತು ಮಾನವರ ಮಾರಾಟ ನಿಷೇಧ. ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಬರುವಂತಹ ವಿಧಿ 23 ಏನು ಹೇಳುತ್ತಾ? ಬಲವಂತವಾದಂಥ ದುಡಿಮೆ ಮತ್ತು ಮಾನವ ಮಾರಾಟ ನಿಷೇಧ. ಬಲವಂತವಾದ ದುಡಿಮೆ ಅಂದರೆ ಫೋರ್ಸ್ಫುಲಿ ಕೆಲಸ ಮಾಡೋದು, ನೀವು ಈ ಕೆಲಸ ಮಾಡಬೇಕಂತ ಒತ್ತಡ ಹಾಕೋದು, ಒತ್ತಡವನ್ನು ಹಾಕುವ ಮೂಲಕ ಏನೇ ಮಾಡ್ತಾರೆ, ಮಾಡಬೇಕಂತೇಳಿ ಒತ್ತಡ ಹಾಕಿ. ನೆಕ್ಸ್ಟ್ ಆರ್ಟಿಕಲ್ 24 ಏನು ಮಾಡ್ತಾರೆ? 14 ವಯಸ್ಸಿಗಿಂತ ಕಡಿಮೆ ಚಿಕ್ಕ ಮಕ್ಕಳಿಗೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋದನ್ನು ನಿಷೇಧಿಸಲಾಗಿದೆ. ಬಾಲ ಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದ್ದಾರೆ. ಯಾವುದು? ಆರ್ಟಿಕಲ್ 24 ಪ್ರಕಾರ. ನೆಕ್ಸ್ಟ್ ಆರ್ಟಿಕಲ್ 39D ಸಮಾನ ಕೆಲಸಕ್ಕೆ ಸಮಾನ ವೇತನ. ಇದರ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರ್ತದೆ. ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಆರ್ಟಿಕಲ್ 39D ಏನು ಹೇಳುತ್ತಾ? ಸಮಾನ ಕೆಲಸಕ್ಕೆ ಸಮಾನ ವೇತನ. ಏನು ಯಾವ ರೀತಿ ಕೆಲಸ ಕೊಡ್ತೀವಿ ಅದಕ್ಕೆ ಅದೇ ರೀತಿಯಾದಂಥ ವೇತನವನ್ನು ಕೊಡಬೇಕು. ನೆಕ್ಸ್ಟ್ ವಿಧಿ 43 ಹೇಳುತ್ತಾ? ಕಾರ್ಮಿಕರಿಗೆ ಯೋಗ್ಯ ಜೀವನದ ವೇತನ ಮತ್ತು ಉತ್ತಮ ಕೆಲಸದ ಪರಿಸ್ಥಿತಿಯನ್ನು ಒದಗಿಸಿಕೊಡುವುದು. ನೆಕ್ಸ್ಟ್ ಇದು 26 ಪ್ರಾಮುಖ್ಯತೆ ಏನಾಗಿತ್ತಂದ್ರೆ ಕಾರ್ಮಿಕರಲ್ಲಿ ತಂತ್ರಜ್ಞಾನವನ್ನು ಅಳಿಸ್ಕೊಡಿಸ್ಬೇಕಾಯಿತು, ಗಿಗ್ ಎಕನಾಮಿಕ್ಸನ್ನು ತಿಳಿಸ್ಬೇಕಾಯಿತು, ಸಾಮಾಜಿಕ ನ್ಯಾಯ ಮತ್ತು ಒಳಗೊಳ್ಳುವಿಕೆಯ ಬಗ್ಗೆ ಇದರಲ್ಲಿ ತಿಳಿಸ್ಬೇಕಾಯಿತು. ಈ ಕಾರಣಕ್ಕಾಗಿ ಏನು ಮಾಡ್ತಾರೆ? ಈ ದಿನವನ್ನು ಪ್ರತಿ ವರ್ಷ ಮೇ 1 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂತೇಳಿ ನಾವಿಲ್ಲಿ ಆಚರಣೆಯನ್ನು ಮಾಡ್ತಾ ಬಂದಿದ್ದೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಂಥ 5ನೇ ಪ್ರಶ್ನೆ. ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿದ್ದು ಹಾಗೂ ಇದು ದಿನಾಚರಣೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗೈತೆ. 5ನೇ ಪ್ರಶ್ನೆ ಇದು ಸಹ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗೈತಿ. ಏನು ಕೇಳಿದಾನಂದ್ರೆ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸ್ತೀವಿ? ವೆನ್ ಈಸ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅಬ್ಸರ್ವ್ಡ್ ಎವ್ರಿ ಇಯರ್? ಇಂಗ್ಲೀಷ್ನಲ್ಲಿ ಸಹ ನೀವು ಅಧ್ಯಯನವನ್ನು ಮಾಡ್ಕೋಬೋದು. ಇದಕ್ಕೆ ಆಯ್ಕೆಗಳು ನೋಡೋಂಥ ಆಯ್ಕೆ ಎ ಮೇ 1, ಆಯ್ಕೆ ಬಿ ಮೇ 3, ಆಯ್ಕೆ ಸಿ ಮೇ 5, ಆಯ್ಕೆ ಡಿ ಮೇ 10. ಯಾವ ದಿನದಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡ್ತಾರೆ? ನಿಮಗೆ ಹೇಳಿದಾಗ ಮೇ 1 ವಿಶ್ವ ಕಾರ್ಮಿಕರ ದಿನಾಚರಣೆ ನೆನಪಿರಲಿ, ಹಾಗೆ ಏಪ್ರಿಲ್ 1 RBI ಸ್ಥಾಪನೆ ನೆನಪಿರಲಿ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ನೆನಪಿರಲಿ. ಹಾಗೆ ಏನು ಆಚರಿಸ್ತೀವಿ ನಾವು? ಅಂತಾರಾಷ್ಟ್ರೀಯ ಪತ್ರಿಕಾ ದಿನ ಅಂತ ಯಾವಾಗ ಆಚರಿಸ್ತೀವಿ? ಆಯ್ಕೆ ಬಿ ಮೇ 3 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನಾಗಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಏನು ಇದರ ಮೇಲೆ ಯಾವ ರೀತಿ ಪ್ರಶ್ನೆಗಳು ನಮ್ಮ 360ಯನ್ನು ಕವರ್ ಮಾಡ್ಕೋಬೋದು? ಯಾವ ರೀತಿ ಪ್ರಶ್ನೆ ಬರ್ಬೋದು ಈ ಪ್ರಶ್ನೆ ಮೇಲೆ, ಈ ವಿಷಯದ ಮೇಲೆ ನಮಗೆ ಪತ್ರಿಕಾ ಸ್ವಾತಂತ್ರ್ಯ ಸಂಬಂಧಪಟ್ಟಂಗೆ ಈ ಬಲೆ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ ನೋಡಿದ್ವಿ. ಮತ್ತು ಇದರ ಥೀಮ್ ಏನು ಮತ್ತು ಇದರ ಯಾವಾಗ ಪ್ರಾರಂಭ ಮಾಡಿದರು, ಇದರಲ್ಲಿ ಭಾರತ ಸ್ಥಾನ ಏನು, ಎಲ್ಲವನ್ನು 360 ಡಿಗ್ರಿಯಲ್ಲಿ ನಾವು ನೋಡೋಣ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಈ ವರ್ಷದ ಧ್ಯೇಯವಾಕ್ಯ ಅಂದರೆ ಪ್ರತಿ ವರ್ಷಕ್ಕೂ ದಿನಾಚರಣೆಗೆ ತನ್ನದಾದಂಥ ಧ್ಯೇಯವಾಕ್ಯ ಇರ್ತದೆ. ಹಾಗಾಗಿ 2026ರಲ್ಲಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದ ಧ್ಯೇಯವಾಕ್ಯ ಏನು, ಥೀಮ್ ಏನಾಗಿತ್ತು ಅಂದರೆ ಶೇಪಿಂಗ್ ಎ ಫ್ಯೂಚರ್ ಆಟ್ ಪೀಸ್, ಶಾಂತಿಯುತ ಭವಿಷ್ಯವನ್ನು ರೂಪಿಸುವುದು. ಕನ್ನಡದಲ್ಲಿ ಶಾಂತಿಯುತ ಭವಿಷ್ಯವನ್ನು ರೂಪಿಸುವುದು, ಇಂಗ್ಲೀಷ್ನಲ್ಲಿ ಶೇಪಿಂಗ್ ಎ ಫ್ಯೂಚರ್ ಆಟ್ ಪೀಸ್, ಶಾಂತಿಯುತ ಭವಿಷ್ಯವನ್ನು ರೂಪಿಸುವುದು 2026ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಧ್ಯೇಯ ಉದ್ದೇಶ ಅಥವಾ ಥೀಮ್ ಆಗಿತ್ತು. ನಿಮ್ಗೆ ಕೇಳ್ತಾನೆ ಯಾವ ಥೀಮನ್ನು ಅಳವಡಿಸಿಕೊಳ್ಳಿಸಲಾಗಿತ್ತು ಅಂತೇಳಿ ನೆನಪಿರಲಿ. ನೆಕ್ಸ್ಟ್ ಈ ವರದಿಯನ್ನು ಯಾರು ಬಿಡುಗಡೆ ಮಾಡ್ತಾರೆ? ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚಕವನ್ನು ಬಿಡುಗಡೆ ಮಾಡ್ತಾರೆ. ಯಾವ ಸಂಸ್ಥೆ ಬಿಡುಗಡೆ ಮಾಡ್ತಂದ್ರೆ RSF, ರಿಪೋರ್ಟ್ ವಿತೌಟ್ ಬಾರ್ಡರ್ಸ್ ಎಂಬ ಸಂಸ್ಥೆ ಪ್ರಮುಖ ಈ ವರದಿಯನ್ನು ಪ್ರತಿ ವರ್ಷ ಬಿಡುಗಡೆ ಮಾಡುತ್ತೆ. ಈ 2026ರಲ್ಲಿ ಬಿಡುಗಡೆ ಮಾಡತ್ತಿ. ಇದರಲ್ಲಿ ಭಾರತ ಸ್ಥಾನ ಎಷ್ಟೈತೆ ಅಂದರೆ 180 ದೇಶಗಳಲ್ಲಿ ಭಾರತದ ಸ್ಥಾನ 157ನೇ ಸ್ಥಾನವನ್ನು ಪಡ್ಕೊಂಡೈತೆ. ನೆನಪಿರಲಿ, ಭಾರತದ ಶ್ರೇಯಾಂಕ ಎಷ್ಟಿದರಲ್ಲಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಭಾರತ ಸ್ಥಾನ 157. ನೆನಪಿರ್ತಾರೆ. ಕೇಳ್ತಾನೆ ಪ್ರಶ್ನೆಯನ್ನು, ವಿಶ್ವ ಪತ್ರಿಕಾ ಸೂಚ್ಯಂಕ ವರದಿಯ ಪ್ರಕಾರ ಭಾರತದ ಸ್ಥಾನ ಎಷ್ಟು ಮತ್ತು ಎಷ್ಟು ರಾಷ್ಟ್ರಗಳಲ್ಲಿ? 180 ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನ ಎಷ್ಟು ಅಂದ್ರೆ 157ನೇ ಸ್ಥಾನವನ್ನು ಪಡೆದುಕೊಂಡೈತಿ. ಹಾಗಾದ್ರೆ 2025 ಹೋಲಿಸಿದ್ರೆ
2020ರಲ್ಲಿ 151ನೇ ಸ್ಥಾನದಲ್ಲಿತ್ತು. ಈಗ 157ನೇ ಸ್ಥಾನಕ್ಕೆ ಬಂದೈತಿ. ಅಂದ್ರೆ ಈ ವರ್ಷದಲ್ಲಿ 6 ಸ್ಥಾನಗಳನ್ನು ಇದು ಕುಸಿತೈತಿ. 6 ಸ್ಥಾನಗಳನ್ನು ಇದು ಕುಸಿತ ಕಂಡು 157 ಸ್ಥಾನ. ಆದರೆ ಅಗ್ರ ರಾಷ್ಟ್ರಗಳು ಯಾವ್ಯಾವು? ಅಗ್ರ ರಾಷ್ಟ್ರಗಳು ಯಾವ್ಯಾವ ಅದಾವ? ಪ್ರಥಮ ಸ್ಥಾನ ಯಾವುದು? ಪ್ರಥಮ ಸ್ಥಾನ ಯಾವಪ್ಪ ಅಂದ್ರೆ ಸ್ಥಾನ ಯಾವ್ದು ಪಡ್ಕೊತು? ಯಾವ ದೇಶ ಪಡ್ಕೊಳ್ತು? ಪ್ರಥಮ ಸ್ಥಾನ ಯಾವ್ದು ಪಡ್ಕೊಡ್ತು ಅಂದ್ರೆ ನಾರ್ವೆ ದೇಶ ಅಗ್ರಸ್ಥಾನ, ಡೆನ್ಮಾರ್ಕ್ ದ್ವಿತೀಯ ಸ್ಥಾನ, ಸ್ವೀಡನ್ ತೃತೀಯ ಸ್ಥಾನ. ನಿಮ್ಗೆ ಕೇಳ್ತಾನೆ ಪ್ರಥಮ ಸ್ಥಾನ ಯಾವ ದೇಶ, ದ್ವಿತೀಯ, ತೃತೀಯ ಮತ್ತು ಭಾರತದ್ದು ನೆನಪಿರಬೇಕು. ಭಾರತದ್ದು 157ನೇ ಸ್ಥಾನ, ಪ್ರಥಮ ಸ್ಥಾನ ನಾರ್ವೆದು ನೆನಪಿರ. ಹಾಗೆ ಸುತ್ತಮುತ್ತಲಿನ ದೇಶಗಳು ನಮ್ಮಲ್ಲಿ ಸುಮಾರು ನಾವು ನೆರೆಹೊರೆ ದೇಶಗಳ ಜೊತೆ ಗಡಿಯನ್ನು ಹಂಚ್ಕೊಂಡಿವಿ. ಹಾಗಾದ್ರೆ ಅವರ ಸ್ಥಾನಮಾನ ಎಷ್ಟು? ಪಾಕಿಸ್ತಾನದ 153ನೇ ಸ್ಥಾನ ಐತಿ. ನೆಕ್ಸ್ಟ್ ಅದೇ ರೀತಿಯಾಗಿ ಭೂತಾನ್ದು 150 ಐತಿ. ನೇಪಾಳದ 87ನೇ ಸ್ಥಾನದಲ್ಲಿ ಐತಿ. ಹಾಗಾದ್ರೆ ನಮಗಿಂತ ಹೋಲಿಸಿದ್ರೆ ಅವರ ಸ್ಥಾನಮಾನ ಕೆಲವು ಮಟ್ಟದಲ್ಲಿ ಸುಧಾರಿಸೈತಿ. ಇದಕ್ಕೆ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ಜಾಗತಿಕ ಸಮ್ಮೇಳನವನ್ನು ನಡೆಸ್ತಾರೆ. ಈ ವರ್ಷದ ವಿಶ್ವ ಪತ್ರಿಕಾ ದಿನದ ಜಾಗತಿಕ ಸಮ್ಮೇಳನ ಎಲ್ಲಿ ನಡೀತಂದ್ರೆ ಆಫ್ರಿಕಾ ಖಂಡದ ನಮೀಬಿಯಾ ದೇಶದ ವಿಂಡ್ಹೋಕ್ನಲ್ಲಿ ಆಯೋಜಿಸಲಾಗಿದೆ ಅಂತ ಕೇಳ್ತಾನೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಜಾಗತಿಕ ಸಮ್ಮೇಳನ ಯಾವ ದೇಶದಲ್ಲಿ ನಡೆಯಿತು, ಯಾವ ಖಂಡದಲ್ಲಿ ನಡೆಯಿತು? ಆಫ್ರಿಕಾ ಖಂಡದ ನಮೀಬಿಯಾ ದೇಶದ ವಿಂಡ್ಹೋಕ್ ಎಂಬ ನಗರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈಗ ಈ ಕಾರ್ಯಕ್ರಮ ಆಯೋಜಿಸಿದ ನಂತರ ಇದಕ್ಕೊಂದು ಪ್ರಶಸ್ತಿಯನ್ನು ಸಹ ನೀಡ್ತಾರೆ. ಇದಕ್ಕೆ ಏನಂದ್ರೆ ಪ್ರತಿ ವರ್ಷ 2026ರಲ್ಲಿ ಈ ಪ್ರಶಸ್ತಿ ವಿಜೇತರಾದಂಥ ಒಕ್ಕೂಟ ಯಾದಂದ್ರೆ ಸುಡಾನ್ ಪತ್ರಕೂಟ ಒಕ್ಕೂಟ, ಸುಡಾನ್ ಜರ್ನಲಿಸ್ಟ್ ಸಿಂಡಿಕೇಟ್. ಯಾಕಂದ್ರೆ ಸುಡಾನ್ನಲ್ಲಿ ನಡೆಯುತ್ತಿರುವಂಥ ಸಂಘರ್ಷದ ಕುರಿತು ಇದನ್ನು ಅವರ ಪ್ರಾಣದ ಹಂಗನ್ನು ಕುರಿತು ವರದಿಯನ್ನು ಸಿದ್ಧಪಡಿಸಿರ್ತಾರೆ. ಆ ಕಾರಣಕ್ಕಾಗಿ ಈ ಪ್ರಶಸ್ತಿಯನ್ನು ಯಾವ ಸಂಸ್ಥೆ ಪಡೆದುಕೊಂತಂದ್ರೆ ಸುಡಾನ್ ಪತ್ರಕೂಟ ಒಕ್ಕೂಟ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿತು.